You have to calculate goodwill on the basis of super profit. 5 years purchase of super profit. So first ಗೆ super profit find out ಮಾಡಬೇಕಿದ್ರೆ ಏನು ಮಾಡಬೇಕು? Average profit ಅಥವಾ actual profit find out ಮಾಡಬೇಕು. So ಇಲ್ಲಿ ಏನು ಹೇಳಿದ್ದಾರೆ? Average profit after deducting interest on debentures and taxes. ಎಷ್ಟು ಹೇಳಿದ್ದಾರೆ? Profit is after tax 31,000. ಈಗ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಇದೆ ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಗವರ್ಮೆಂಟ್ ಬಾಂಡ್ಸ್ ಅಂತಿದೆ, 5% ಗವರ್ಮೆಂಟ್ ಬಾಂಡ್ಸ್ 20,000 rupees ಇದೆ. ಗುಡ್ವಿಲ್ ಕ್ಯಾಲ್ಕುಲೇಷನ್ಗೆ ಇನ್ವೆಸ್ಟ್ಮೆಂಟ್ ಅನ್ನು ಗವರ್ಮೆಂಟ್ ಬಾಂಡ್ಸ್ ಎಸ್ಪೆಷಲಿ, ಸೊ ಇಂಥದನ್ನು ನಾನ್ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ನಾನ್ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಟ್ರೇಡಿಂಗಿಗೆ ಯೂಸ್ ಮಾಡುವಂಥದ್ದಲ್ಲ, ಅದು ಜಸ್ಟ್ ಫಾರ್ ದ ಸೇಕ್ ಆಫ್ ಇನ್ವೆಸ್ಟ್ಮೆಂಟ್, ಅರ್ನಿಂಗ್ ಇನ್ಕಮ್, ಇಂಟ್ರೆಸ್ಟ್ ಬರಲಿಕ್ಕೋಸ್ಕರ ಮಾಡಿದ್ದನ್ನು ನಾನ್ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ಹೇಳ್ತಾರೆ. ನೀವು ನಿಮ್ಮ ವರ್ಕಿಂಗ್ ಕ್ಯಾಪಿಟಲ್ಗೆ ಅಥವಾ ನಿಮ್ಮ ಬಿಸ್ನೆಸ್ಗೆ ಆಗಿ ಯೂಸ್ ಮಾಡಿದ ಇನ್ವೆಸ್ಟ್ಮೆಂಟ್ ಅನ್ನು ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಸೊ ಹೆಚ್ಚಾಗಿ ಗವರ್ಮೆಂಟ್ ಬಾಂಡ್ಸ್ ಅಂತ ಎಲ್ಲ ಕೊಟ್ಟದನ್ನು ನಾನ್ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ಅಂತ ತಗೊಳ್ತೇವೆ, ರೈಟ್. ಸೊ ನಾನ್ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ ಇಂದ ಬಂದ ಇನ್ಕಮ್ ಪ್ರಾಫಿಟ್ ಇಂದ ತೆಗಿಬೇಕು. ಸೊ ಆಲ್ರೆಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಏನ್ ಹಾಕಿರ್ತೀರಿ ನೀವು? ಬೈ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕಿರ್ತೀರಿ ಅಲ್ವಾ? ಆದ್ರೆ ಗುಡ್ವಿಲ್ ಕ್ಯಾಲ್ಕುಲೇಷನ್ಗೆ ಅದನ್ನು ತಗೊಳ್ಳಿಕ್ಕೆ ಇಲ್ಲ. ಸೊ ಈ ಪ್ರಾಫಿಟ್ ಇಂದ ನೀವು ಡಿಡಕ್ಟ್ ಮಾಡಿ ಫೈಂಡ್ ಔಟ್ ಮಾಡ್ಬೇಕು, ಅಡ್ಜಸ್ಟ್ ಮಾಡ್ಬೇಕು ಪ್ರಾಫಿಟ್. ಅರ್ಥ ಆಗ್ತಾ ಇದೆಯಾ? ಸೊ ನಾನ್ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್, ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಬಾಂಡ್ಸ್. ಎಷ್ಟು ಗವರ್ಮೆಂಟ್ ಬಾಂಡ್ಸ್? 20,000 rupees, 5%. 5% ಗವರ್ಮೆಂಟ್ ಬಾಂಡ್ಸ್ ಅಲ್ವಾ? ಅಮೌಂಟ್ 20,000. ಸೊ 20,000 ಮೇಲೆ 5% ಅಂದ್ರೆ ಎಷ್ಟಾಯ್ತು? 1,000 ಆಯ್ತು. ಸೊ ದಿಸ್ ಇಸ್ ಅಡ್ಜಸ್ಟೆಡ್ ಪ್ರಾಫಿಟ್. ಅಡ್ಜಸ್ಟೆಡ್ ಫ್ಯೂಚರ್ ಪ್ರಾಫಿಟ್ ಎಷ್ಟು? 30,000. Adjusted future profit is 30,000 rupees. Now you have to find out normal profit also. Normal profit ಎಷ್ಟು ಅಂತ ಗೊತ್ತಾಗಬೇಕು. ಸೂಪರ್ ಪ್ರಾಫಿಟ್ ಫೈಂಡ್ ಔಟ್ ಮಾಡಬೇಕಿದ್ರೆ ಆಕ್ಚುಯಲ್ ಆರ್ ಆವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್, ದಟ್ ಗಿವ್ಸ್ ಯು ಸೂಪರ್ ಪ್ರಾಫಿಟ್. ಸೊ ನಾರ್ಮಲ್ ಪ್ರಾಫಿಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕಿದ್ರೆ ಯಾವ್ದ್ರ ಮೇಲೆ? ಕ್ಯಾಪಿಟಲ್ ಎಂಪ್ಲಾಯ್ಡ್ ಮೇಲೆ ನಾರ್ಮಲ್ ಪ್ರಾಫಿಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಲಾಸ್ಟ್ ಪ್ರಾಬ್ಲಮ್ ಅಲ್ಲೆಲ್ಲ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಮೌಂಟ್ ಕೊಟ್ಟಿದ್ದು, ರೈಟ್. ಇಲ್ಲಿ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಕೊಟ್ಟಿಲ್ಲ. ಸೊ ಯು ಹ್ಯಾವ್ ಟು ಫೈಂಡ್ ಔಟ್. ಅದಕ್ಕೆ ಎರಡು ಮೆಥಡ್ ಇದೆ ಅಂತ ಹೇಳಿದ್ರೆ, ಒಂದು ಬ್ಯಾಲೆನ್ಸ್ ಶೀಟಿನ ಲಯಬಿಲಿಟಿ ಸೈಡ್ ಇಂದ, ಇನ್ನೊಂದು ಅಸೆಟ್ ಸೈಡಿನ ಮೇಲೆ. ಎರಡು ಮೆಥಡ್ ಅಲ್ಲಿ ಯೂಸ್ ಮಾಡಬಹುದು. ಸೊ ಅಲ್ಲಿ ಈಗ ನಾವು ಅಸೆಟ್ ಮೆಥಡ್ ಸ್ಟಾರ್ಟ್ ಮಾಡಿದ್ರೆ, ಸೊ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕ್ಯಾಲ್ಕುಲೇಷನ್. ಅಸೆಟ್ಸ್ ಯಾವ್ದೆಲ್ಲ ಇದೆ ಅಲ್ಲಿ? ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮೆಷಿನರಿ, ಸಾರಿ ಇಲ್ಲೇನಿದೆ? ಫಿಕ್ಸ್ಡ್ ಅಸೆಟ್ ಮತ್ತೆ ಗುಡ್ವಿಲ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕಿಲ್ಲ. ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಈಗ ಗುಡ್ವಿಲ್. ಸೊ ಗುಡ್ವಿಲ್ ಅನ್ನು ತಗೊಳ್ಳಿಕ್ಕೆ ಇಲ್ಲ. ಫಿಕ್ಸ್ಡ್ ಅಸೆಟ್ಸ್, ಇನ್ವೆಸ್ಟ್ಮೆಂಟ್ಸ್ ಅನ್ನು ಎಕ್ಸ್ಕ್ಲೂಡ್ ಮಾಡಬೇಕು ಹೇಳಿದೆ. ಕರೆಂಟ್ ಅಸೆಟ್ಸ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಮತ್ತೆ ಡಿಸ್ಕೌಂಟ್ ಆನ್ ಡಿಬೆಂಚರ್ಸ್ ಅದು ಫಿಕ್ಟಿಷಿಯಸ್ ಅಸೆಟ್ಸ್ ಅಲ್ವಾ? ಅದನ್ನು ರಿಯಲೈಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದನ್ನು ತಗೊಳ್ಳಿಕ್ಕೆ ಇಲ್ಲ. ಸೊ ಯಾವ್ದೆರಡು ಅಂತ ತಗೊಳ್ಬೇಕು? ಫಿಕ್ಸ್ಡ್ ಅಸೆಟ್ ಮತ್ತೆ ಕರೆಂಟ್ ಅಸೆಟ್ ಮಾತ್ರ. ಸೊ ಫಿಕ್ಸ್ಡ್ ಅಸೆಟ್ ಎಷ್ಟು? 1,85,000. ಓಕೆ, 1,80,000 ಇದೆ. ಅಲ್ಲಿ ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ಕೆಳಗೆ. The market value of the machinery included in fixed assets is rupees 5,000 more. ಅಂದ್ರೆ 1,80,000 plus 5,000. 5,000 market value ಜಾಸ್ತಿ ಇದೆ. So you have to take market value of the asset. ಸರಿಯಾ? So 1,85,000. Next current assets ಎಷ್ಟಿದೆ ಅಲ್ಲಿ? 1 lakh. So current assets 1 lakh. So total ಎಷ್ಟಾಯ್ತು? 2,80,000.
85,000. Next, liabilities. Liabilities ಯಾವುದೆಲ್ಲ ಇದೆ ಅಲ್ಲಿ? Less liabilities. Liabilities ಕ್ಯಾಪಿಟಲ್ ಬಿಟ್ಟು ಜನರಲ್ ರಿಸರ್ವ್ ಇಲ್ಲ ತಗೊಳ್ಳಿಕ್ಕೆ. ಯಾವುದೆಲ್ಲ ಇದೆ? ಪ್ರೊವಿಷನ್ ಫಾರ್ ಟ್ಯಾಕ್ಸ್, ಕ್ರೆಡಿಟರ್ಸ್ ಮತ್ತೆ ಡಿಬೆಂಚರ್ಸ್. ಸೊ ಡಿಬೆಂಚರ್ಸ್ ಎಷ್ಟು? 8% ಡಿಬೆಂಚರ್ಸ್ ಅಲ್ಲ, ಎಷ್ಟು? 50,000. 8% ಡಿಬೆಂಚರ್ಸ್ 50,000 ಇನ್ನರ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಕ್ರೆಡಿಟರ್ಸ್ ಎಷ್ಟು? 20,000, 25,000. And provision for tax, that is also a liability. ಎಷ್ಟು? 10,000. So total ಎಷ್ಟು? 85,000. So ಇದನ್ನ ಏನಂತ ಹೇಳ್ತೇವೆ? ಕ್ಯಾಪಿಟಲ್ ಎಂಪ್ಲಾಯ್ಡ್. ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಸ್ 2 lakh. ಈಗ ಇಲ್ಲಿ ನಾರ್ಮಲ್ ಪ್ರಾಫಿಟ್ ಅನ್ನು ನೋಡೋದು ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮೇಲೆ. ಅಂದ್ರೆ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದ್ರೆ ಓಪನಿಂಗ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮತ್ತೆ ಕ್ಲೋಸಿಂಗ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಆಡ್ ಮಾಡಿ 2 ಇಂದ ಡಿವೈಡ್ ಮಾಡಿದ್ರೆ ನಿಮಗೆ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಸಿಗ್ತದೆ. ಇಲ್ಲಿ ಓಪನಿಂಗ್ ಕ್ಲೋಸಿಂಗ್ ಅಂತ ಕೊಟ್ಟಿಲ್ಲ, ಒಂದು ಮಾತ್ರ ಇರೋದು ನಿಮಗೆ. ಆಗ ಏನ್ ಮಾಡ್ಬೇಕಂದ್ರೆ ಇದರಿಂದ ಇದನ್ನು ಕ್ಲೋಸಿಂಗ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಕನ್ಸಿಡರ್ ಮಾಡಿ ಇದರಿಂದ ಹಾಫ್ ಆಫ್ ಕರೆಂಟ್ ಇಯರ್ಸ್ ಪ್ರಾಫಿಟ್ಸ್ ಅನ್ನು ಮೈನಸ್ ಮಾಡಬೇಕು. ಹಾಫ್ ಆಫ್ ಚೇಂಜ್ ಆಗೋದು ಯಾವ್ದ್ರಿಂದ? ಕ್ಯಾಪಿಟಲ್ ಎಂಪ್ಲಾಯ್ಡ್ ಪ್ರಾಫಿಟ್ ಇಂದ ಅಲ್ವಾ? ಕ್ಯಾಪಿಟಲ್ ಜಾಸ್ತಿ ಆಗೋದು ಯಾವ್ದ್ರಿಂದ? ಕ್ಯಾಪಿಟಲ್ಗೆ ಏನು ಆಡ್ ಮಾಡ್ತೀರಿ ನೀವು? ಶೇರ್ ಹೋಲ್ಡರ್ಸ್ ಫಂಡ್ಸ್ ಅಥವಾ ಕ್ಯಾಪಿಟಲ್ ಎಂಪ್ಲಾಯ್ಡ್ ಹೇಗೆ ಜಾಸ್ತಿ ಆಗೋದು? ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಸ್ ನಥಿಂಗ್ ಬಟ್ ಅಸೆಟ್ಸ್ ಮೈನಸ್ ಔಟ್ಸೈಡರ್ಸ್ ಲಯಬಿಲಿಟೀಸ್. ಉಳಿಯೋದು ಯಾವುದು? ಕ್ಯಾಪಿಟಲ್ ಆಸ್ಪೆಕ್ಟ್ ಅಲ್ವಾ? ಸೊ ಕ್ಯಾಪಿಟಲ್ ಜಾಸ್ತಿ ಆಗೋದು ಯಾವ್ದ್ರಿಂದ? ಪ್ರಾಫಿಟ್ ಬಂದದ್ರಿಂದ ಜಾಸ್ತಿ ಆಗೋದು ಕ್ಯಾಪಿಟಲ್ ಫಂಡ್ ಅಲ್ವಾ? ಸೊ ಇಲ್ಲಿ ಕ್ಲೋಸಿಂಗ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂದ ಪ್ರಾಫಿಟಿನ ಅರ್ಧ ತೆಗೆದ್ರೆ ಏನಾಗ್ತದೆ? ಅದು ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಆಗ್ತದೆ. ಅಥವಾ ಓಪನಿಂಗಿಗೆ ಕರೆಂಟ್ ಇಯರ್ ಪ್ರಾಫಿಟಿನ ಅರ್ಧ ಆಡ್ ಮಾಡೋದು, ಅಥವಾ ಕ್ಲೋಸಿಂಗ್ ಇಂದ ಹಾಫ್ ಇಯರ್ ಕರೆಂಟ್ ಪ್ರಾಫಿಟ್ ಮೈನಸ್ ಮಾಡಿದ್ರೆ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಸಿಗ್ತದೆ. ರೈಟ್. ಸೊ ಈಗ ಇದು ಕ್ಲೋಸಿಂಗ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ಕ್ಲೋಸಿಂಗ್. ಈಗ ಕರೆಂಟ್ ಪ್ರಾಫಿಟ್ ಎಷ್ಟು ಅಂತ ತಗೊಂಡಿದ್ದೇವೆ ಇಲ್ಲಿ? ಕರೆಂಟ್ ಇಯರ್ಸ್ ಪ್ರಾಫಿಟ್ ಎಷ್ಟು ಅಂತ ತಗೊಂಡಿದ್ದೇವೆ? 30,000 ಅಲ್ವಾ? ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರು. ಸೊ ಇದರ ಕೆಳಗೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇನ ಕೆಳಗೆ, ಸೊ ಕ್ಲೋಸಿಂಗ್ ಕ್ಯಾಪಿಟಲ್ ಎಂಪ್ಲಾಯ್ಡ್ is 2 lakh less half of current year's profit. 30,000 into half. 30,000 ಅಂತ ಇಲ್ಲಿ ಫೈಂಡ್ ಔಟ್ ಮಾಡಿದೇವಲ್ಲ, 31,000 minus 1,000. 30,000 ಅಂತ ಮಾಡಿದೇವಲ್ಲ, ಅದೇ ರೈಟ್. 30,000 into half ಎಷ್ಟು? 15,000 ಮೈನಸ್ ಮಾಡಿದ್ರೆ ಎಷ್ಟು ಬಂತು? 1,85,000. What is this? Average capital employed. ಈಗ ನಾರ್ಮಲ್ ಪ್ರಾಫಿಟ್ ಫೈಂಡ್ ಔಟ್ ಮಾಡಬೇಕಲ್ವಾ? ಸೊ ನಾರ್ಮಲ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ACE ಅಂದ್ರೆ ಆವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್. ಸೊ 1,85,000 ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಎಷ್ಟು? 10% ಅಲ್ವಾ? ಅಲ್ಲಿ ಕೊಟ್ಟಿರೋದು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಅಂತ ಕೊಟ್ಟಿದ್ದಾರಲ್ಲ. ಸೊ 18,500. Is that clear? 18,500 is the normal profit. Now super profit is equal to actual profit
minus normal profit. Actual profit ಎಷ್ಟು 30,000 minus normal profit ಎಷ್ಟು 18,500. ಎಷ್ಟು ಆನ್ಸರ್? Super profit is 11,500. Is that clear? Now you have to calculate goodwill. Goodwill is equal to ಏನು ಹೇಳಿದ್ದಾರೆ ಅಲ್ಲಿ goodwill ಗೆ 5 years purchase of super profit. So 5 into 11,500. ಎಷ್ಟಾಯ್ತು? rupees 57,500.